ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ವ್ಲಾಗ್ಸ್ 1111. ಇವತ್ತು ಬೆಂಡಿ ಫ್ರೈ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ತೊಗೊಂಬಂದು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಬರು ಸಜೆಷನ್ ಮಾಡಿದ್ರು ಬೆಂಡೆಕಾಯಿ ಫ್ರೈ ಡಿಫ್ರೆಂಟಾಗಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ. ಸೊ ಬೆಂಡೆಕಾಯಿನ ಉದ್ದುದ್ದ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಪೆಪ್ಪರು ಮತ್ತು ಜೀರಾ ಎರಡನ್ನ ಪುಡಿ ಮಾಡ್ಕೊಬೇಕು. ಎರಡನ್ನೂ ಪುಡಿ ಮಾಡಿಕೊಂಡು ನೀಟಾಗಿ ಸ್ವಲ್ಪ ರಫಾಗಿ ಅದನ್ನು ಪುಡಿ ಮಾಡ್ಕೊಬೇಕು. ರಫಾಗಿ ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪನೇ ಒಂದು ಹಾಫ್ ಸ್ಪೂನ್ ಪೆಪ್ಪರು ಪ್ಲಸ್ 1 ಸ್ಪೂನ್ ಜೀರಾ ತೊಗೊಂಡಿದ್ದೀನಿ. ಅದನ್ನು ನಾನೇ ನಮ್ಮ ಮನೆಯಲ್ಲಿ ಕುಟ್ಟಾಣಿತ್ತು, ಅದನ್ನು ನೀಟಾಗಿ ಪೌಡರ್ ಮಾಡಿಕೊಂಡು ಅರ್ಧ ಫ್ರೈ ಆಗಿರುತ್ತಲ್ಲ, ಅಂದರೆ 75% ಲೇಡೀಸ್ ಫಿಂಗರ್ ಫ್ರೈ ಆದಾಗ ಈ ಪೌಡರ್ನ ಸ್ವಲ್ಪ ಅದಕ್ಕೆ ಹಾಕ್ಬಿಟ್ಟು ಪೆಪ್ಪರು ಮತ್ತು ಜೀರಾ ಪೌಡರ್ನ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನ್ ಅಷ್ಟು ನಾವು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಹುರ್ಕೊಂಡ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಮತ್ತೆ 75% ಫ್ರೈ ಆದಮೇಲೆ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರ್ ಅದಕ್ಕೆ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೀವು ಎಲ್ಲರೂ ಟ್ರೈ ಮಾಡಿ. ಜಸ್ಟ್ 1 ಸ್ಪೂನ್ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಇನ್ನೊಂದು 25% ಆಮೇಲೆ ಜೀರಾ ಪೌಡರು ಪೆಪ್ಪರ್ ಹಾಕಿದ್ಮೇಲೆ 25% ಮತ್ತೆ ಫ್ರೈ ಮಾಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಡೀಪಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಓಕೆ, ಮಕ್ಕಳು ಯಾರಾದರೂ ವೆಜಿಟೇಬಲ್ಸ್ ತಿಂದೇ ಇರೋರು ಅಷ್ಟೇ, ಯಾಕಂದರೆ ಇದರಲ್ಲಿ ಈರುಳ್ಳಿ ಎಲ್ಲ ಹಾಕಲ್ಲ ಅಲ್ಲ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಪ್ಲಸ್ ಲೇಡೀಸ್ ಫಿಂಗರ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬ ಜನ ಲೇಡೀಸ್ ಫಿಂಗರ್ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ. ಅದ್ರ ಜೊತೆ ಕುಕ್ಕಂಬರನ್ನು ಕಟ್ ಮಾಡಿ ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು